ಇನ್ನು ಹೊಸ ವರ್ಷಕ್ಕೆ ಯಾವುದೇ ನಿರ್ಬಂಧ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಏನು ಕಾರಣ ಇತ್ತು ಅಂತಂದ್ರೆ ಬೊಕ್ಕಸ ತುಂಬಬೇಕಾಗಿತ್ತು. ಈಗ ಫೈನಲಿ ಬೊಕ್ಕಸ ತುಂಬಿದೆ. 193 ಕೋಟಿ ರೂಪಾಯಿ ಅಷ್ಟು ಮೌಲ್ಯದ ಮದ್ಯ ಮಾರಾಟ ಆಗಿದೆ ನಿನ್ನೆ ಒಂದೇ ದಿನ. ಕ್ರಿಸ್ಮಸ್ ಇಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಅದರ ಮಧ್ಯದಲ್ಲಿ ಇನ್ನೊಂದು ಶಾಕು ಕೂಡ ಕೊಟ್ಟಿದ್ದಾರೆ. 20 ರೂಪಾಯಿ ಪ್ರತಿ ಕ್ವಾರ್ಟರ್ ಮೇಲೆ ಜಾಸ್ತಿ ಮಾಡಿದಾರಂತೆ. ತಗೊಳ್ಳಿ. ಮತ್ತೊಂದು ಕಡೆಗೆ ನಿನ್ನೆ ಒಂದೇ ದಿನ ನಮ್ಮ ಮೆಟ್ರೋದಲ್ಲಿ ಒಂದು 6 ಲಕ್ಷಕ್ಕೂ ಹೆಚ್ಚು ಮಂದಿ ಪ್ರಯಾಣಿಸಿದಾರಂತೆ. ಅದೊಂದು ದಾಖಲೆ ಆಗ್ಬಿಟ್ಟಿದೆ. ಇನ್ನೊಬ್ರು ಯಾರೋ ಎಣ್ಣೆ ಹುಡ್ಕೊಂಡು ಇದರಲ್ಲೇನೆ ಮೆಟ್ರೋದಲ್ಲೇನೋ ಮೂತ್ರ ವಿಸರ್ಜನೆ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಯಾಕ್ರಪ್ಪ ಹಿಂಗೆ ಮಾಡ್ತೀರಾ? ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಹೊಸ ವರ್ಷದ ಮೊದಲ ದಿನ ಎಲ್ಲ ರಾಜ್ಯಾದ್ಯಂತ ಪ್ರವಾಸಿ ತಾಣಗಳು, ಧಾರ್ಮಿಕ ಕ್ಷೇತ್ರಗಳೆಲ್ಲ ಸಿಕ್ಕಾಪಟ್ಟೆ ತುಂಬಿ ತುಳುಕಿದ್ವು. ಚಾಮರಾಜನಗರದಲ್ಲಿ ಮಾಲೆಮಹದೇಶ್ವರ ಬೆಟ್ಟ, ಬಂಡೀಪುರದ ವ್ಯಾಪ್ತಿಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಸಿಕ್ಕಾಪಟ್ಟೆ ಜನ ಹೋಗಿ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ನಾಡದೇವತೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಕಾಲಿಡಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಇದ್ರು. ಧರ್ಮಸ್ಥಳದಲ್ಲಿ, ಇನ್ನೊಂದು ಕಡೆಗೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ, ಮಂಡ್ಯದ ಚಲುವರಾಯಣ ಸ್ವಾಮಿ, ನಿಮಿಷಾಂಬ ರಂಗನಾಥ ದೇವಸ್ಥಾನ, ಎಲ್ಲ ಕಡೆಯೂ ಕೂಡ ಸಿಕ್ಕಾಪಟ್ಟೆ ಭಕ್ತರು. ಆದರೆ ಯುಗಾದಿ ಹೊಸ ವರ್ಷ ಅಲ್ವಾ, ಇರಲಿ, ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇದೆ. ಜನಕ್ಕೊಂದು ನಂಬಿಕೆ, ಹೋಗಿದ್ದಾರೆ, ಪೂಜೆ ಮಾಡಿದ್ದಾರೆ. ಹೊಸ ವರ್ಷವನ್ನ ವಿಜಯೋತ್ಸವದೊಂದಿಗೆ ಇಸ್ರೋ ಶುರು ಮಾಡಿದೆ. ಶ್ರೀಹರಿಕೋಟಾದಿಂದ ಎಕ್ಸ್ಪೋಸ್ಯಾಟ್ ಹೊತ್ತು PSLV C-58 ರಾಕೆಟ್ ಬೆಳಗ್ಗೆ 9:10ಕ್ಕೆ ಸರಿಯಾಗಿ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ. ಉಡಾವಣೆ ನಡೆದ 21 ನಿಮಿಷಕ್ಕೆ ಸರಿಯಾಗಿ ಎಕ್ಸ್ಪೋಸ್ಯಾಟ್ ನಿಗದಿತ ಕಕ್ಷೆಗೆ ತಲುಪಿದೆ. ಭವಿಷ್ಯದಲ್ಲಿ ಭಾರತ ನಿರ್ಮಿಸುವ ಸ್ಪೇಸ್ ಸ್ಟೇಷನ್ಗೆ ಅಡಿಗಲ್ಲು ಎನ್ನಲಾದಂತಹ ಫ್ಯೂಯಲ್ ಸೆಲ್ ಪವರ್ ಸಿಸ್ಟಮ್ FCPS ಅನ್ನು ಕೂಡ ನಿಗದಿತ ಕಕ್ಷೆಗೆ ಕಳುಹಿಸಿದೆ. ಅಷ್ಟೇ ಅಲ್ಲ, ತಿರುವನಂತಪುರಂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಿರ್ಮಿಸಿದ ವಿಮೆನ್ ಎಂಜಿನಿಯರ್ಡ್ ಸ್ಯಾಟಲೈಟ್ ಕೂಡ ಸೇರಿದೆ. ಇಸ್ರೋ ವಿಜ್ಞಾನಿಗಳು ಫುಲ್ ಖುಷಿಯಾಗಿದ್ದಾರೆ. 3, 2, 1, 0. Lift off normal. Bright morning of the New Year's Day made brighter by. ಹಾಗಾದ್ರೆ ಏನಿದು ಎಕ್ಸ್ಪೋಸ್ಯಾಟ್? ಭಾರತಕ್ಕೆ ಇದರಿಂದ ಅನುಕೂಲ ಏನು? ಎಕ್ಸ್ಪೋಸ್ಯಾಟ್ ಎಕ್ಸ್ರೇ ಪೊಲಾರಿಮೀಟರ್ ಉಪಗ್ರಹ. ಇದು ಕಪ್ಪು ಕುಳಿ ಅಥವಾ ಸೂಪರ್ನೋವಾ ನಕ್ಷತ್ರಗಳ ಅಧ್ಯಯನಕ್ಕೆ ಇದು ಮೂಲ ಉದ್ದೇಶವನ್ನ ಮಾಡಿಕೊಂಡಿರೋದು. ಅಬ್ಸರ್ವೇಟರಿ ಮಾದರಿಯಲ್ಲಿ ಎಕ್ಸ್ಪೋಸ್ಯಾಟ್ ಕೆಲಸವನ್ನ ಮಾಡುತ್ತೆ. ಇದು 5 ವರ್ಷ ಅಂತರಿಕ್ಷದಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ. ಎಕ್ಸ್ರೇ ದತ್ತಾಂಶಗಳ ಮೂಲಕ ವಿಶ್ವದ ನಿಗೂಢ ರಹಸ್ಯ ತಿಳಿಯುವಂತಹ ಪ್ರಯತ್ನವನ್ನ ನಡೆಸಲಾಗುತ್ತೆ. ಇಂತಹ ಪ್ರಯೋಗ ಮಾಡಿದಂತಹ 2ನೇ ದೇಶವಾಗಿ ಭಾರತ ಇದೆ. 2021ರಲ್ಲಿ ಅಮೆರಿಕ ಮಾಡಿತ್ತು. ಏನಿದು ಫ್ಯೂಯಲ್ ಸೆಲ್ ಬಗ್ಗೆ ಗಮನಿಸೋದಾದ್ರೆ, ಫ್ಯೂಯಲ್ ಸೆಲ್ ಪವರ್ ಸಿಸ್ಟಮ್ FCPS ವಿಕ್ರಮ ಸಾರಾಭಾಯಿ ಸ್ಪೇಸ್ ಸೆಂಟರ್ನಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಭವಿಷ್ಯದಲ್ಲಿ ಭಾರತ ನಿರ್ಮಿಸುವ ಸ್ಪೇಸ್ ಸ್ಟೇಷನ್ಗೆ ಈ ಪ್ರಯೋಗವೇ ಅಡಿಗಲ್ಲು. ಅಂತರಿಕ್ಷ ಕೇಂದ್ರಕ್ಕೆ ಕರೆಂಟ್ ಪೂರೈಸುವಂತಹ ಫ್ಯೂಯಲ್ ಸೆಲ್ ಇದು. ಅಂತರಿಕ್ಷದಲ್ಲಿ ಸಮರ್ಥ ಸುಸ್ಥಿರ ಶಕ್ತಿ ಸಂಪನ್ಮೂಲಗಳನ್ನು ಒದಗಿಸಲು ಇದು ನೆರವಾಗುತ್ತೆ. ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಮೂಲಕ ರಾಸಾಯನಿಕ ಶಕ್ತಿನ ವಿದ್ಯುತ್ ಶಕ್ತಿಯಾಗಿ ಮಾರ್ಪಾಡು ಮಾಡುತ್ತೆ. ಇನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದ ಭಾರತ ನ್ಯಾಯ ಸಂಹಿತೆ ಕಾಯ್ದೆಗೆ ವಿರೋಧ ಈಗ ಶುರುವಾಗಿದೆ. ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಹೊಸ ಕಾನೂನು ಖಂಡಿಸಿ ಲಾರಿ, ಖಾಸಗಿ ಬಸ್ ಚಾಲಕರು ಮುಂಬೈ ಸೇರಿ ದೇಶದ ವಿವಿಧೆಡೆ ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್ ಕೇಸ್ಗಳಲ್ಲಿ ಶಿಕ್ಷೆ ಪ್ರಮಾಣ ಹೆಚ್ಚಿಸಿರೋದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಮುಂಬೈನಲ್ಲಂತೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಹಳೆ ಕಾನೂನು ಪ್ರಕಾರ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಆರೋಪ ಸಾಬೀತಾದರೆ 2 ವರ್ಷ ಜೈಲಿತ್ತು. ಇದೀಗ 10 ವರ್ಷ ಜೈಲು ಶಿಕ್ಷೆ ಜೊತೆಗೆ 7 ಲಕ್ಷ ದಂಡ ವಿಧಿಸಿದ್ದಾರೆ. ಈ ಹೊಸ ಕಾಯ್ದೆಯಿಂದಾಗಿ ಚಾಲಕ ವೃತ್ತಿ ಮಾಡೋಕ್ಕೆ ಹೊಸಬರು ಮುಂದೆ ಬರಲ್ಲ ಅಂತ ಚಾಲಕರ ಸಂಘಟನೆಗಳು ಆರೋಪಿಸಿವೆ. ಕೂಡಲೇ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಆಗ್ರಹಿಸಿದ್ದಾರೆ. ನನ್ನ ಪ್ರಶ್ನೆ, ನಾವು ಹಿಟ್ ಅಂಡ್ ರನ್ ಮಾಡೋದಿಲ್ಲ, ನಾವು ಚೆನ್ನಾಗಿ ಇದಕ್ಕೆ ಓಡಿಸ್ತೀವಿ, ಈ ಥರ ಶಿಕ್ಷೆ ತಗೊಳ್ಳಲ್ಲ ಅಂತ ಹೇಳಲ್ಲ. ಚೆನ್ನಾಗಿದೆ, ನಮ್ಗೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತೇಳಿ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಹೇಳಿ ಅಂದ್ರೆ ಹಿಟ್ ಅಂಡ್ ರನ್ ನೀವು ಮಾಡ್ತೀರಾ ಅಂತ? ಏನ್ರಿ, ಯಾವ ಥರ ಇದನ್ನು ಮಾಡ್ತೀರಾ ಅಂತ? ನಾವು ಇದನ್ನು ಮಾಡಲ್ಲ, ಚೆನ್ನಾಗಿದೆ, ನಾವು ಸರಿಯಾಗಿ ಓಡಿಸೋಕ್ಕಿದು ದಾರಿ ಆಗುತ್ತೆ ಅಂತ ಹೇಳಬೇಕು, ಇಲ್ಲ ಈ ರೀತಿಯಾಗಿ ಹೇಳಬೇಕು? ಅಯ್ಯೋ, ಇನ್ನೂ ಏನೇನೋ ಆಗಬೇಕು. ಹೊಸ ವರ್ಷದ ದಿನವೇ ಸಂಭವಿಸಿದ ಪ್ರಬಲ ಸರಣಿ ಭೂಕಂಪ ಜಪಾನ್ ದೇಶ ತತ್ತರಿಸಿ ಹೋಗುವಂತೆ ಮಾಡಿದೆ. ಸೆಂಟ್ರಲ್ ಜಪಾನ್ನಲ್ಲಿ ಕೇವಲ 3 ಗಂಟೆ ಅವಧಿಯಲ್ಲಿ 30ಕ್ಕೂ ಹೆಚ್ಚು ಬಾರಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 3.6ರಿಂದ 7.6ರವರೆಗೂ ದಾಖಲಾಗಿದೆ. ಅಪಾರ ಹಾನಿ ಸಂಭವಿಸಿದೆ. ರಸ್ತೆಗಳು ಬಿರುಕು ಬಿಟ್ಟಿವೆ. 100 ಕಟ್ಟಡಗಳು ಧ್ವಂಸ ಆಗಿವೆ. 33,000ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಪೂರೈಕೆ ಬಂದಾಗಿದೆ. ಸಾವು ನೋವಿನ ಬಗ್ಗೆ ಇನ್ನೂ ವರದಿಯಾಗಿಲ್ಲ. ವಾಜಿಮಾ ತೀರವನ್ನ ರಕ್ಕಸ ಗಾತ್ರದ ಅಲೆಗಳು ತಾಕ್ತಾ ಇವೆ. ಭೂಕಂಪದ ತೀವ್ರತೆ ಹೆಚ್ಚಿದ ಕಾರಣ ಜಪಾನ್ನಲ್ಲಿ ಸುನಾಮಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅಲರ್ಟ್ ಆಗಿರಿ ಅಂತ ಸೂಚಿಸಲಾಗಿದೆ. ಕೊರೋನಾ ಅಂತೂ ಹೆಚ್ಚಾಗ್ತಾನೆ ಇದೆಯಪ್ಪ. ಯಾಕೋ ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ 636 ಹೊಸ ಕೇಸ್ಗಳು ಪತ್ತೆಯಾಗಿದೆ. ಸಕ್ರಿಯ ಕೇಸ್ಗಳ ಸಂಖ್ಯೆ ಈಗ 4,394 ಆಗಿದೆ. 3 ಬಲಿಯಾಗಿದ್ದಾರೆ. ದೇಶದಲ್ಲಿ JN1 ಕೇಸ್ಗಳ ಸಂಖ್ಯೆ ಅಂತೂ 197ಕ್ಕಿದೆ.
ಎಲ್ಲ ಕಡೆಯೂ ಕೂಡ ಇದೆ. ಬಟ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ತಲಾ 8 JN1 ಕೇಸ್ಗಳಿಗೆ ಪತ್ತೆ ಆಗಿರೋದು. ರಾಜ್ಯದಲ್ಲಿ ಇವತ್ತು ಒಂದು 5021 ಟೆಸ್ಟನ್ನು ಮಾಡಿದ್ದಾರೆ. 296 ಕೇಸ್ ಪತ್ತೆಯಾಗಿವೆ. ಇನ್ಕ್ರೀಸ್ ಆಗ್ತಾ ಇದೆ. ಆಸ್ಪತ್ರೆಗೆ ಸೇರಿದಂಥ ಸೋಂಕಿತರ ಸಂಖ್ಯೆ 66ಕ್ಕೇರಿದೆ. ಇದೇ ಸ್ವಲ್ಪ ಡೇಂಜರಸ್. ಆಸ್ಪತ್ರೆಗೆ ಸೇರೋದು 20 ಮಂದಿ ICUನಲ್ಲಿದ್ದಾರಂತೆ ಈಗಾಗಲೇ. ಮೈಸೂರಿನಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 131, ಮೈಸೂರಿನಲ್ಲಿ 29, ಹಾಸನದಲ್ಲಿ 17, ತುಮಕೂರಿನಲ್ಲಿ 16, ಬಳ್ಳಾರಿಯಲ್ಲಿ 11 ಪ್ರಕರಣಗಳು ಪತ್ತೆಯಾಗಿವೆ. ಯಾವುದೇ ಮುಂಜಾಗ್ರತೆಯನ್ನು ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ತೊಗೊಂಡಿಲ್ಲ. ಹಾಗಾಗಿ ಮುಂದಿನ ವಾರ ಅದು ಏನು ಕಾದಿದೆಯೋ ಈ ನಂಬರ್ಸ್ಗಳು ಕಾಯ್ದು ನೋಡಬೇಕು.